ಗುರುಕೃಪೆಯು ನಮಗೆ ಹಲವು ಅನಿರೀಕ್ಷಿತ ರೂಪಗಳಲ್ಲಿ ಸಿಗಬಹುದು. ಸಾಮಾನ್ಯವಾಗಿ ಮೃದುವಾದ ಮಾತು ಮತ್ತು ನಡವಳಿಕೆಗಳನ್ನು ಕರುಣೆಯ ರೂಪವೆಂದು ಭಾವಿಸುತ್ತೇವೆ. ಆದರೆ ವಾಸ್ತವದಲ್ಲಿ ಗುರುಕೃಪೆಯು ಹಾಗೆಯೇ ಇರಬೇಕೆಂದೇನಿಲ್ಲ. ಹೊರಗೆ ಕಠಿಣವಾಗಿ ಅಂತರಂಗದಲ್ಲಿ ಬಹಳ ಕರುಣಾಮಯನಾಗಿರುವ ಆ ವಿಶಿಷ್ಟ ವ್ಯಕ್ತಿತ್ವವೇ ಗುರು. ಜೇನಿನ ಸಿಹಿಯನ್ನು ಅನುಭವಿಸಲು ಜೇನು ಕೀಳುವಾಗ ಅದರಿಂದ ಕಚ್ಚಿಸಿಕೊಂಡಂತೆ ಕೆಲವು ಸಲ ಶಿಷ್ಯನು ಗುರುವಿನಿಂದ ಬಯಸಿಕೊಳ್ಳಬೇಕಾಗುತ್ತದೆ. ಗುರುವನ್ನು ಅರಿಯದ ಗಾಂಪ ಮಾತ್ರವೇ ಇಂತಹ ಪರಿಸ್ಥಿತಿಗಳನ್ನು ಎದುರಿಸಲಾಗದೆ ಓಡಿ ಹೋಗುತ್ತಾನೆ. ವಿಕಾಸವೆಂಬುದು ಜೀವನದ ಅವಿಭಾಜ್ಯ ಅಂಗ. ಅಮೀಬಾದಂತಹ ಏಕಕೋಶ ಜೀವಿಗಳಿಂದ ಮೊದಲುಗೊಂಡು ಮನುಷ್ಯನಂತಹ ಸಂಕೀರ್ಣ ಜೀವಿಯ ಉದಯದವರೆಗಿನ ಪಯಣ ಅಸಾಧಾರಣವಾದದ್ದು. ಅದರಲ್ಲೂ ಮಾನವನ ವಿಕಾಸವು ಅತ್ಯಂತ ಶ್ರೇಷ್ಠವಾದುದು. ಈ ಭೌತಿಕ ಪಯಣವೇ ಇಷ್ಟು ಕಷ್ಟ ಎನಿಸಿದರೆ ಪ್ರಜ್ಞಾಪೂರ್ವಕ ಮಾನವತ್ವದೆಡೆಗಿನ ಆಧ್ಯಾತ್ಮಿಕ ವಿಕಸನ ಇದರಷ್ಟೂ ಸುಲಭವಲ್ಲ. ಯಾವುದೇ ಶಿಷ್ಯನು ಬಯಸುವ ಅತ್ಯಮೂಲ್ಯ ಆಸ್ತಿ ಎಂದರೆ ಅದು ಗುರುಕೃಪೆ ಮಾತ್ರ. ಅಧ್ಯಾಯ 1. ಸಹಾನುಭೂತಿಯೇ ಮಾನವನ ಅಸ್ತಿತ್ವ. ಒಂದು ದಿನ ನಮ್ಮ ಆಶ್ರಮಕ್ಕೆ ಅಪರೂಪದ ಅತಿಥಿಯೊಬ್ಬರ ಆಗಮನವಾಯಿತು. ಯಾರೆನ್ನುತ್ತೀರೋ? ನಮ್ಮ ಅಟ್ಟಣಿಗೆಗೆ ಯಾವಾಗಲೂ ಬರುತ್ತಿದ್ದ ಪಾರಿವಾಳವೊಂದು ಇತ್ತೀಚೆಗೆ ದಿನವೂ ಹುಲ್ಲು, ಕಡ್ಡಿ ಹೀಗೆ ಏನಾದರೊಂದನ್ನು ತಂದು ಅಲ್ಲೇ ಒಂದು ಚಂದದ ಗೂಡನ್ನು ಕಟ್ಟಲು ಆರಂಭಿಸಿತು. ಅದೂ ಕೂಡ ಈಗ ನಮ್ಮ ಆಶ್ರಮದ ನಿವಾಸಿಯಾಗಿರುವುದರಿಂದ ಅದರ ಗೂಡಿಗೆ ಮತ್ತು ಆ ಹಕ್ಕಿಗೆ ಯಾವುದೇ ಹಾನಿಯಾಗಬಾರದು ಎಂದು ನಮ್ಮ ಆಶ್ರಮವಾಸಿಗಳಿಗೆ ಸೂಚಿಸಿದೆ. ಅದರ ಗೂಡು ಪೂರ್ಣವಾದ ಕೆಲವು ದಿನಗಳ ನಂತರ ಅದು ಅಲ್ಲೇ 2 ಮೊಟ್ಟೆಗಳನ್ನಿಟ್ಟು ತನ್ನನ್ನೇ ತಾನು ಮರೆತು ಆ ಮೊಟ್ಟೆಗಳ ರಕ್ಷಣೆ ಮಾಡುತ್ತಾ ಹಸಿವನ್ನೂ ಮರೆತು ದಿನವಿಡೀ ಅದಕ್ಕೆ ಕಾವು ಕೊಡುತ್ತಿತ್ತು. ಕೆಲ ದಿನಗಳು ಕಳೆದ ನಂತರ ಆ ಮೊಟ್ಟೆಗಳಿಂದ ಮುದ್ದಾದ 2 ಪುಟ್ಟ ಮರಿಗಳು ಹೊರಬಂದವು. ಆ ತಾಯಿ ಪಾರಿವಾಳವು ಆಹಾರವನ್ನರಸಿ ಹೊರಗೆ ಹೋದಾಗ ಮರಿಗಳಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಂಡು ಖುಷಿಪಡುತ್ತಿದ್ದೆವು. ಕೆಲವು ದಿನಗಳ ನಂತರ ರೆಕ್ಕೆ ಬಲಿತು ಅವು ಹಾರುವಂತಾದಾಗ ಆ ಹಕ್ಕಿಗಳು ತಮ್ಮ ನೆನಪುಗಳು ಮತ್ತು ಗೂಡನ್ನು ಬಿಟ್ಟು ಹಾರಿ ಹೋದವು. ಈ ಒಂದು ಪುಟ್ಟ ಸುಂದರ ಘಟನೆಯು ನಿಮ್ಮಲ್ಲಿ ಪ್ರಶ್ನೆಯೊಂದನ್ನು ಹುಟ್ಟು ಹಾಕಬಹುದು. ಆ ತಾಯಿ ಪಾರಿವಾಳವು ತನ್ನ ಮರಿಗಳ ಪೋಷಣೆಗೆ ಅದೇಕೆ ಅಷ್ಟೊಂದು ಶ್ರಮ ವಹಿಸುತ್ತದೆ? ಏಕೆಂದರೆ ಯಾವುದೇ ಒಂದು ಜೀವವು ಅಸ್ತಿತ್ವಕ್ಕೆ ಬರುವಾಗ ಅದಕ್ಕೆ ಬಹಳಷ್ಟು ಸುರಕ್ಷತೆ ಮತ್ತು ಪೋಷಣೆಯ ಅಗತ್ಯವಿರುತ್ತದೆ. ಅದಕ್ಕಾಗಿ ಪ್ರಕೃತಿಯು ತಾಯಿಯ ರೂಪದಲ್ಲಿ ಅಪರಿಮಿತವಾದ ಸಹಾನುಭೂತಿಯನ್ನು ತೋರಿಸುತ್ತದೆ. ಅದಕ್ಕೆ ಪ್ರಕೃತಿಯನ್ನು ಕೂಡ ತಾಯಿ ಎಂದು ಗೌರವಿಸುವುದು. ನಾವು ಜೀವನದಲ್ಲಿ ಈ ಸ್ತರಗಳನ್ನು ತಲುಪಿರುವುದು ಕೂಡ ಆಕೆಯ ಅಪರಿಮಿತವಾದ ತ್ಯಾಗ ಮತ್ತು ಅನುಕಂಪದಿಂದಲೇ. ಆಕೆ ಈ ಜೀವದ ಅಸ್ತಿತ್ವಕ್ಕಾಗಿ ಎಲ್ಲವನ್ನೂ ನೀಡುತ್ತಾಳೆ. ಹಾಗಿದ್ದರೆ ಕೇವಲ ಜೀವದ ನಿರಂತರತೆ ಮಾತ್ರವೇ ಈ ಅಸ್ತಿತ್ವದ ಉದ್ದೇಶವೇ? ನಾವೀಗಾಗಲೇ ಅಸ್ತಿತ್ವದಲ್ಲಿರುವುದರಿಂದ ಅದರಿಂದಲೇ ಎಲ್ಲ ಸಮಸ್ಯೆಗಳು ಕೊನೆಯಾಗಬೇಕಿತ್ತು. ಆದರೆ ನಿಜವಾಗಿಯೂ ಹಾಗಾಗುತ್ತಿಲ್ಲ ಅಲ್ಲವೇ? ನಿಜ ಹೇಳಬೇಕೆಂದರೆ ಈ ಅಸ್ತಿತ್ವದಿಂದಲೇ ಎಲ್ಲ ಸಮಸ್ಯೆಗಳೂ ಶುರುವಾಗಿರುವುದು. ಆದರೂ ಪ್ರಕೃತಿಯು ನಮ್ಮನ್ನು ಸೃಷ್ಟಿಸಿ ಬೆಳೆಸುವುದಕ್ಕೆ ಏಕಿಷ್ಟು ಪ್ರಾಮುಖ್ಯತೆಯನ್ನು ತೋರಿಸುತ್ತಿದೆ? ಇದರ ಅರ್ಥವೇನು? ಅರ್ಥವಿಷ್ಟೇ, ನಮ್ಮ ಅಸ್ತಿತ್ವಕ್ಕೆ ಏನೋ ಒಂದು ಮಹತ್ತಾದ ಉದ್ದೇಶವಿದೆ. ಈಗ ಸದ್ಯಕ್ಕೆ ನಿಮಗೆ ತಿಳಿದಿರುವಂತಹ ಜೀವನವು ಪರಿಪೂರ್ಣವಲ್ಲ. ಸ್ವಲ್ಪ ಸಮಯದ ನಂತರ ಈ ಜೀವನವು ನಿಂತ ನೀರಾಗಿ ಸಾಕೆನಿಸಬಹುದು. ಕೆಲವೊಮ್ಮೆ ಈ ಭಾವನೆಯು ಅತಿರೇಕಕ್ಕೆ ಹೋಗಿ ಮಾನಸಿಕ ಹಿಂಸೆಯಾಗಿ ಉಸಿರುಗಟ್ಟಿಸುವ ವಾತಾವರಣವನ್ನು ಕೂಡ ಸೃಷ್ಟಿಸಬಹುದು. ಆಗ ನಮ್ಮೊಳಗಿನ ಜೀವವು ತನ್ನ ಪರಿಮಿತ ಜ್ಞಾನದ ಸಂಕೋಲೆಗಳನ್ನು ಕಳಚಿಕೊಂಡು ಅದರಾಚೆಗಿನ ಅನುಭವಗಳಿಗಾಗಿ ಹಾತೊರೆಯುತ್ತಿರುತ್ತದೆ. ಈ ಸಮಯದಲ್ಲಿ ಅಸ್ತಿತ್ವದ ಎಲ್ಲ ಅನುಕಂಪವನ್ನು ತಂದು ಸುರಿದರೂ ಅದು ಸಾಲುವುದಿಲ್ಲ. ಅಂತಹ ಸಮಯದಲ್ಲೇ ಶೂನ್ಯದ ಸಹಾನುಭೂತಿಯು ನಮ್ಮ ಸಹಾಯಕ್ಕೆ ಬರುವುದು. ನಾವೆಲ್ಲರೂ ಪ್ರಕೃತಿಯ ಸಹಾನುಭೂತಿಯನ್ನು ನಮ್ಮನ್ನು ಪೋಷಿಸಿದ ತಾಯಿಯ ರೂಪದಲ್ಲಿ ಅನುಭವಿಸಿರುತ್ತೇವೆ. ಆದರೆ ನಾವು ಶೂನ್ಯದ ಸಹಾನುಭೂತಿಯನ್ನು ಪರಿಪೂರ್ಣವಾಗಿ ಎಂದಾದರೂ ಅನುಭವಿಸಿದ್ದೇವೆಯೇ?
ಆ ಅನುಭವ ನಮಗೆ ದೊರೆಯಬೇಕೆಂದರೆ ಅದು ಅಷ್ಟು ಸುಲಭದ ಮಾತಲ್ಲ. ಮೊದಲನೆಯದಾಗಿ ನಮಗೆ ಶೂನ್ಯದ ಅನುಕಂಪವು ಬೇಕಾಗುವ ಆ ಸ್ಥಿತಿಯನ್ನು ಹೊಂದಬೇಕು. ಮತ್ತು ಎರಡನೆಯದಾಗಿ ಆ ಸ್ಥಿತಿ ಇದ್ದರೂ ಅದು ಅಷ್ಟು ಸುಲಭವಾಗಿ ದೊರೆಯುವಂಥದ್ದಲ್ಲ. ಮೂರನೆಯದಾಗಿ ಅನುಭವ ದೊರೆತರೂ ಅದನ್ನು ಅನುಭವಿಸುವ ಸಂವೇದನಾಶೀಲತೆ ಇಂದಿನ ಜನರಲ್ಲಿ ಸಾಕಷ್ಟಿಲ್ಲ. ಅಸ್ತಿತ್ವದ ಸಹಾನುಭೂತಿಯು ನಮಗೆ ತಾಯಿಯ ಮೂಲಕ ದೊರೆತರೆ, ಶೂನ್ಯದ ಸಹಾನುಭೂತಿಯು ಗುರುವಿನ ರೂಪದಲ್ಲಿ ದೊರೆಯುತ್ತದೆ. ಗುರುವೊಬ್ಬರೇ ಅಸ್ತಿತ್ವದ ಎಲ್ಲ ಮಿತಿಗಳನ್ನು ದಾಟಿ ತನ್ನ ಕರುಣಾಮಯ ಹಸ್ತಗಳನ್ನು ಮತ್ತೊಬ್ಬರ ಸಹಾಯಕ್ಕಾಗಿ ಚಾಚಬಲ್ಲವರು. ಅದು ಆತನ ಅಪರಿಮಿತವಾದ ಕರುಣೆ. ಇದನ್ನು ಗುರುಕೃಪೆ ಎಂದೂ ಕರೆಯಬಹುದು. ತಾಯಿಯ ಮಮತೆಯನ್ನೇನೋ ಆಕೆಯ ಕಾಳಜಿಯಲ್ಲಿ, ಬೆಚ್ಚನೆಯ ಮಡಿಲಿನಲ್ಲಿ ಅರಿಯಬಹುದು. ಆದರೆ ಈ ಗುರುಕೃಪೆಯ ಸ್ವರೂಪವೇನು? ಗುರುಕೃಪೆಯು ನಮಗೆ ಹಲವು ಅನಿರೀಕ್ಷಿತ ರೂಪಗಳಲ್ಲಿ ಸಿಗಬಹುದು. ಸಾಮಾನ್ಯವಾಗಿ ಮೃದುವಾದ ಮಾತು ಮತ್ತು ನಡವಳಿಕೆಗಳನ್ನು ಕರುಣೆಯ ರೂಪವೆಂದು ಭಾವಿಸುತ್ತೇವೆ. ಆದರೆ ವಾಸ್ತವದಲ್ಲಿ ಗುರುಕೃಪೆಯು ಹಾಗೆಯೇ ಇರಬೇಕೆಂದೇನಿಲ್ಲ. ಹೊರಗೆ ಕಠಿಣವಾಗಿ, ಅಂತರಂಗದಲ್ಲಿ ಬಹಳ ಕರುಣಾಮಯನಾಗಿರುವ ಆ ವಿಶಿಷ್ಟ ವ್ಯಕ್ತಿತ್ವವೇ ಗುರು. ಜೇನಿನ ಸಿಹಿಯನ್ನು ಅನುಭವಿಸಲು ಜೇನು ಕೀಳುವಾಗ ಅದರಿಂದ ಕಚ್ಚಿಸಿಕೊಂಡಂತೆ ಕೆಲವು ಸಲ ಶಿಷ್ಯನು ಗುರುವಿನಿಂದ ಬಯಸಿಕೊಳ್ಳಬೇಕಾಗುತ್ತದೆ. ಗುರುವನ್ನು ಅರಿಯದ ಗಾಂಪ ಮಾತ್ರವೇ ಇಂತಹ ಪರಿಸ್ಥಿತಿಗಳನ್ನು ಎದುರಿಸಲಾಗದೆ ಓಡಿ ಹೋಗುತ್ತಾನೆ. ಆದರೆ ಎಂತಹ ಪರಿಸ್ಥಿತಿಗಳಲ್ಲೂ ತನ್ನ ದೃಢಚಿತ್ತದಿಂದ ವಿಚಲಿತನಾಗದ ಶಿಷ್ಯ ಮಾತ್ರವೇ ಗುರುವಿನಿಂದ ಪಾರಮಾರ್ಥಿಕ ಜ್ಞಾನನಿಧಿಯನ್ನು ಪಡೆಯಲು ಶಕ್ತನಾಗುತ್ತಾನೆ. ಗುರುಕೃಪೆಯು ಎಲ್ಲರಿಗೂ ಅಷ್ಟು ಸುಲಭವಾಗಿ ದೊರೆಯುವಂಥದ್ದಲ್ಲ. ಗುರುವು ಸದಾ ತನ್ನ ಶಿಷ್ಯನ ಸರ್ವತೋಮುಖ ಅಭಿವೃದ್ಧಿ ಮತ್ತು ಸಶಕ್ತತೆಗಾಗಿ ಸಾಧ್ಯವಿರುವ ಏನನ್ನಾದರೂ ಮಾಡಲು ಮತ್ತು ಯಾವ ಮಟ್ಟಕ್ಕಾದರೂ ಹೋಗಲು ತಯಾರಿರುತ್ತಾರೆ. ಅದಕ್ಕಾಗಿಯೇ ಗುರುವಿನ ಅನುಭೂತಿಯನ್ನು ಗುರುಕೃಪೆ ಎನ್ನುವುದು ಮತ್ತು ತಂದೆ ತಾಯಿಯರಿಗಿಂತಲೂ ಉನ್ನತವಾದ ಸ್ಥಾನವನ್ನು ಗುರುವಿಗೆ ನೀಡಿರುವುದು. ನನಗೂ ಸಹ ಆರಾಮದಾಯಕ ಜೀವನವನ್ನು ನಡೆಸಲು ಬೇಕಾದ ವಿದ್ಯೆ, ಸಂಪತ್ತು ಎಲ್ಲವೂ ನನ್ನಲ್ಲಿತ್ತು. ಆದರೂ ಅಂತಹ ಪ್ರಾಪಂಚಿಕ ಜೀವನದ ಮಿತಿಗಳನ್ನು ಅರಿತು ಅವುಗಳೆಲ್ಲವನ್ನೂ ಬದಿಗಿಟ್ಟು ಜೀವನದ ಅನಂತ ಸತ್ಯವನ್ನು ಅನುಭವಿಸಲು ಮತ್ತು ಈ ಸಮಾಜವನ್ನು, ಅದರ ಮನಸ್ಥಿತಿಯನ್ನು ಬದಲಾಯಿಸಲು ಅಪರಿಮಿತವಾದ ಸಹಾನುಭೂತಿಯಿಂದ ಈ ಆಧ್ಯಾತ್ಮಿಕ ಜೀವನವನ್ನು ಆಯ್ದುಕೊಂಡಿದ್ದೇನೆ. ನನ್ನನ್ನು ಈ ದಾರಿಯಲ್ಲಿ ಸದಾ ಮುನ್ನಡೆಸುವುದು ಮತ್ತು ಆಯ್ಕೆಯೇ ಇಲ್ಲದೆ ಆ ಅಪರಿಮಿತ ಸಹಾನುಭೂತಿಯ ಹೊರತೆಯನ್ನು ಸದಾ ನನ್ನೊಳಗೆ ಹರಿಯುವಂತೆ ಮಾಡುವುದು ಆ ಶೂನ್ಯದ ಸ್ಥಿತಿಯೇ. ಅಂತಹ ಕರುಣೆಯು ಕೆಲಸ ಮಾಡುವ ರೀತಿಯೇ ವಿಭಿನ್ನ. ಸಾಮಾಜಿಕ ಮಾರ್ಗದಲ್ಲಿದ್ದು ಆಧ್ಯಾತ್ಮಿಕತೆಯಲ್ಲಿ ಮುಂದುವರೆಯುವುದು ಅಷ್ಟು ಸುಲಭವಲ್ಲ. ಅದಕ್ಕೆ ಅಪರಿಮಿತ ಸಂಯಮ ಅವಶ್ಯಕ. ಎಷ್ಟೋ ಸಲ ನೀವು ಈ ದಾರಿಯಲ್ಲಿ ಒಂಟಿಯಾಗಿ ಬಿಡಬಹುದು. ಆದರೂ ಅದರಲ್ಲಿ ಮುಂದುವರೆಯಬೇಕೆಂದರೆ ನಿರಂತರ ಸಾಧನೆಯ ಅಗತ್ಯವಿರುತ್ತದೆ. ಒಮ್ಮೊಮ್ಮೆ ಇನ್ನೊಬ್ಬರ ಬಗ್ಗೆ ಈ ರೀತಿಯ ಕರುಣೆ ಅಥವಾ ಸಹಾನುಭೂತಿ ಹೊಂದಲು ಪ್ರೇರಕ ಶಕ್ತಿಯಾಗಿರುವುದಾದರೂ ಏನು ಎಂಬುದೇ ಎಲ್ಲರಿಗೂ ಒಂದು ಸೋಜಿಗ. ಈಗ ನೀವೇ ಹೇಳಿ, ನಿಮ್ಮ ಕೈಗೋ ಕಾಲಿಗೋ ಏಟಾದರೆ ನೀವು ಅದಕ್ಕೆ ಸಹಾನುಭೂತಿಯನ್ನು ತೋರಿಸುತ್ತೀರೋ ಇಲ್ಲವೋ? ಆ ಕಾಳಜಿ ಸಹಜವಾಗಿಯೇ ಬರುತ್ತದಲ್ಲವೇ? ಅದು ಹೇಗೆ? ಏಕೆಂದರೆ ಅದು ನಿಮ್ಮದೇ ದೇಹದ ಭಾಗ. ಆ ಭಾಗಕ್ಕೆ ಏಟಾದರೆ ನೋವಾಗುವುದು ನಿಮಗೆ. ಹಾಗೆಯೇ ಜೀವನದ ಸತ್ಯದ ಅನ್ವೇಷಣೆಗಾಗಿ ನಿರಂತರ ಆಧ್ಯಾತ್ಮಿಕ ಸಾಧನೆಯಲ್ಲಿರುವವರಿಗೆ ಒಂದು ಉನ್ನತ ಸ್ಥಿತಿಯಲ್ಲಿ ಈ ವಿಶ್ವದ ಎಲ್ಲದರಲ್ಲೂ ಏಕತೆಯ ಅನುಭವವಾಗುತ್ತದೆ. ಆ ಅನುಭವ ಉಂಟಾದಾಗ ತನ್ನ ಮತ್ತು ಬೇರೆಯದರ ನಡುವಿನ ವ್ಯತ್ಯಾಸ ತಿಳಿಯುವುದಿಲ್ಲ. ಎಲ್ಲವೂ ತಾನೇ ಆಗಿಬಿಡುತ್ತದೆ. ಮತ್ತೊಬ್ಬರ ನೋವು ಕೂಡ ತನ್ನ ನೋವಿನಂತೆಯೇ ಅನುಭವವಾಗುತ್ತದೆ. ಅದು ನಮ್ಮ ಭೌತಿಕ ದೇಹದ ಆಚೆ ಇರುವುದರಿಂದ ಮಾತ್ರ ಅದಕ್ಕೆ ಕರುಣೆ ಅಥವಾ ಕೃಪೆ ಎನ್ನುವುದು. ಅಂತಹ ಮಹತ್ತಾದ ಅನುಭವ ಉಂಟಾದಾಗ ಅವರ ವೈಯಕ್ತಿಕ ಜೀವನವು ಬಹಳ ಸಣ್ಣದಾಗಿ ಒಂದು ಮಹತ್ತಾದ ಜೀವನವು ಮುಖ್ಯವಾಗುತ್ತದೆ. ಹೀಗಾಗಿಯೇ ಇದರ ಅನುಭವವಿರುವ ಗುರುವು ಸಾಮಾನ್ಯರಿಗಿಂತಲೂ ವಿಭಿನ್ನವಾದ ಜೀವನವನ್ನು ನಡೆಸುತ್ತಾರೆ. ಯಾರಾದರೂ ಒಬ್ಬ ವ್ಯಕ್ತಿ ಇದೇ ದಿಕ್ಕಿನಲ್ಲಿ ಮುಂದುವರೆದರೆ ಸಹಜವಾಗಿಯೇ ಜೀವನದಲ್ಲಿ ಒಂದು ರೀತಿಯ ಸ್ಪಷ್ಟತೆಯನ್ನು ಮತ್ತು ಅಸದೃಶ ಶಕ್ತಿಯನ್ನು ಅನುಭವಿಸುತ್ತಾನೆ. ಅದು ಎಷ್ಟರ ಮಟ್ಟಿಗೆಂದರೆ ಆತ ಸಾಮಾನ್ಯರಿಗೆ ಸಹಜವಾಗಿ ಕಾಣಿಸದ, ಅನುಭವಕ್ಕೆ ಬಾರದ ಸಂಗತಿಗಳನ್ನು, ಭೂತ ಮತ್ತು ಭವಿಷ್ಯದ ಎಲ್ಲ ಸಮಸ್ಯೆಗಳನ್ನು ಕಂಡು ಪರಿಹಾರ ನೀಡುವ ವಿಶೇಷ ಶಕ್ತಿಗಳನ್ನು ಪಡೆಯುತ್ತಾರೆ.
ಅವಕ್ಕೆ ಸಾಮಾನ್ಯರು ಸಿದ್ಧಿಗಳೆಂದು ಕರೆಯುತ್ತಾರಾದರೂ ಸಾಧಕರಿಗದು ಸಾಮಾನ್ಯ ಸಂಗತಿ. ಎಷ್ಟೋ ಜನರು ತಮ್ಮ ದಾಂಪತ್ಯ, ಆರೋಗ್ಯದಂತಹ ವೈಯಕ್ತಿಕ ಮತ್ತು ಇತರ ಆರ್ಥಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ನನ್ನ ಬಳಿಗೆ ಬರುತ್ತಾರೆ. ಹೀಗೆ ಒಮ್ಮೆ ಉತ್ತರ ಭಾರತದ ಒಬ್ಬರು ವಂಶವಾಹಿ ತೊಂದರೆಯಾದ ಡೌನ್ ಸಿಂಡ್ರೋಮ್ನಿಂದ ಅವರ ಮಗಳನ್ನು ಗುಣಪಡಿಸಲು ನನ್ನ ಸಹಾಯ ಕೇಳಿ ಬಂದರು. ಬೆಳವಣಿಗೆ ಕುಂಠಿತವಾಗಿದ್ದ ಆ ಮಗು 8 ವರ್ಷದ ಬಾಲೆಯಾಗಿದ್ದರೂ ಸಹ ಆಕೆಯ ದೈಹಿಕ ಬೆಳವಣಿಗೆಯು ಕೇವಲ 4 ವರ್ಷದ ಮಗುವಿನಂತಿತ್ತು. ತರಕಾರಿ ಮತ್ತು ಹಣ್ಣುಗಳನ್ನು ಅಲ್ಲಿಯವರೆಗೂ ಆಕೆ ಸೇವಿಸಿಯೇ ಇರಲಿಲ್ಲ. ನಿತ್ಯ ಕರ್ಮಗಳನ್ನು ಸ್ವಂತಕ್ಕೆ ಮಾಡುವ ಬುದ್ಧಿಶಕ್ತಿಯೂ ಇರಲಿಲ್ಲ. ಆಕೆ ನನ್ನ ಬಳಿಗೆ ಬಂದಾಗ ನನಗೆ ಆಕೆಯ ಮೊದಲ ಭೇಟಿಯಲ್ಲೇ ಆಕೆಯ ಗತಜೀವನವೂ ಸೇರಿದಂತೆ ಆಕೆಯ ಅವಶ್ಯಕತೆಗಳೇನು, ಆಕೆ ಈ ರೀತಿಯ ಜನ್ಮವನ್ನೇಕೆ ಪಡೆದಿದ್ದಾಳೆ ಎಂಬುದೆಲ್ಲವೂ ಅರಿವಾಯಿತು. ಇದು ನನಗೊಂದು ಸವಾಲೆನಿಸಿದರೂ ಕೂಡ ಕೇವಲ ಗುರುಸಹಜ ಸಹಾನುಭೂತಿಯಿಂದ ಆಕೆಯನ್ನು ಗುಣಪಡಿಸುವ ಸವಾಲನ್ನು ಸ್ವೀಕರಿಸಿದೆ. ಈ ಮಗು ಆಕೆಯ ಗತಜೀವನದಲ್ಲಿ ಒಬ್ಬ ಅದ್ಭುತ ಆಧ್ಯಾತ್ಮಿಕ ಚೇತನವಾಗಿದ್ದವಳು. ಈಗ ಈ ರೀತಿಯ ಜೀವನವನ್ನು ಸ್ವೀಕರಿಸಿದ್ದಾಳೆ. ಸಾಧಾರಣವಾಗಿ ಈ ಕಾಯಿಲೆಯಿಂದ ಬಳಲುವ ಮಕ್ಕಳು ಮಂಕಾಗಿರುತ್ತಾರೆ. ಅದೇ ರೀತಿ ಇವಳೂ ಕೂಡ ಮಂಕಾಗಿ ಸ್ವಲ್ಪ ದಿನಗಳಲ್ಲೇ ಸಾಯುವ ಸ್ಥಿತಿ ತಲುಪಿದ್ದಳು. ಆಕೆ ನನ್ನ ಮಾತೊಂದನ್ನು ಬಿಟ್ಟು ಬೇರೆ ಯಾರ ಮಾತನ್ನೂ ಕೇಳುತ್ತಿರಲಿಲ್ಲ. ಆಕೆಯ ತಂದೆ ತಾಯಿಯರಿಗೂ ಸಹ ಮಣಿಯದೆ ಅವರೇ ಇವಳ ಮಾತು ಕೇಳುವಂತೆ ಮಾಡಿಕೊಂಡಿದ್ದಳು. ಅವಳ ಸ್ಥಿತಿಯನ್ನು ಅರಿತ ನಾನು ಅವಳ ಶಕ್ತಿಯ ಜೊತೆ ವ್ಯವಹರಿಸಲು ಮುಂದಾದೆ. ನನ್ನ ಬಳಿಗೆ ಬಂದ ಹೊಸತರಲ್ಲಿ ಅವಳಿಗೆ ಯಾವ ಕೆಲಸವನ್ನೂ ಸಹ ಸ್ವಂತವಾಗಿ ಮಾಡಲು ಬರುತ್ತಿರಲಿಲ್ಲ. ಊಟ ಮಾಡಿಸುವುದು ಕೂಡ ಹರಸಾಹಸವಾಗಿತ್ತು. ಆಕೆ ನನ್ನ ಬಳಿಗೆ ಬಂದ ಕೇವಲ 6 ತಿಂಗಳುಗಳಲ್ಲಿ ಅವಳಾಗಿಯೇ ಊಟ ಮಾಡಲು, ಹಣ್ಣು ತರಕಾರಿಗಳನ್ನು ತಿನ್ನಲು ಮತ್ತು ತನ್ನ ವೈಯಕ್ತಿಕ ಕೆಲಸಗಳನ್ನು ಸ್ವಂತವಾಗಿ ಮಾಡಿಕೊಳ್ಳಲು ಕಲಿತಳು. ಈ 8 ವರ್ಷಗಳಲ್ಲಿ ಯಾವ ತಜ್ಞರಿಂದಲೂ ತರಲಾಗದಿದ್ದ ಈ ಬದಲಾವಣೆಗಳನ್ನು ಕಂಡು ಆ ಮಗುವಿನ ಪೋಷಕರಿಗೆ ಬಹಳ ಅಚ್ಚರಿಯೂ ಸಂತೋಷವೂ ಆದವು. ಇವೆಲ್ಲವೂ ಗುರುಕೃಪೆಯ ಅಭಿವ್ಯಕ್ತಿಯೇ ಆಗಿವೆ. ವಿಕಾಸವೆಂಬುದು ಜೀವನದ ಅವಿಭಾಜ್ಯ ಅಂಗ. ಅಮೀಬಾದಂತಹ ಏಕಕೋಶ ಜೀವಿಗಳಿಂದ ಮೊದಲುಗೊಂಡು ಮನುಷ್ಯನಂತಹ ಸಂಕೀರ್ಣ ಜೀವಿಯ ಉದಯದವರೆಗಿನ ಪಯಣ ಅಸಾಧಾರಣವಾದದ್ದು. ಅದರಲ್ಲೂ ಮಾನವನ ವಿಕಾಸವು ಅತ್ಯಂತ ಶ್ರೇಷ್ಠವಾದುದು. ಈ ಭೌತಿಕ ಪಯಣವೇ ಇಷ್ಟು ಕಷ್ಟ ಎನಿಸಿದರೆ ಪ್ರಜ್ಞಾಪೂರ್ವಕ ಮಾನವತ್ವದೆಡೆಗಿನ ಆಧ್ಯಾತ್ಮಿಕ ವಿಕಸನ ಇದರಷ್ಟೂ ಸುಲಭವಲ್ಲ. ಮಾನವನ ಈ ರೀತಿಯ ಶ್ರೇಷ್ಠ ವಿಕಸನಕ್ಕೆ ಆತನ ಪ್ರಜ್ಞಾಪೂರ್ವಕತೆಯು ಒಂದು ನಿರ್ದಿಷ್ಟ ರೀತಿಯಲ್ಲಿ ರೂಪುಗೊಂಡಿರುವುದೇ ಕಾರಣ. ಭೌತಿಕತೆಯನ್ನು ಮೀರಿದ ವಿಕಾಸವಾದ ಪ್ರಜ್ಞೆ, ಪ್ರಜ್ಞೆಯಿಂದ ಏಕತೆ, ಏಕತೆಯಿಂದ ಸಹಾನುಭೂತಿ, ಸಹಾನುಭೂತಿಯಿಂದ ಕರುಣೆ, ಈ ಎಲ್ಲ ಹಂತಗಳನ್ನು ದಾಟಿದವರು ಮಾತ್ರವೇ ದೈವತ್ವಕ್ಕೇರಬಲ್ಲರು. ಈ ಎಲ್ಲ ವಿಕಸನದ ಹಾದಿಯ ಮಾರ್ಗದರ್ಶನದ ಮುಂಚೂಣಿಯಲ್ಲಿ ನಿಲ್ಲುವವರು ಗುರು. ಅದಕ್ಕಾಗಿಯೇ ಯಾವುದೇ ಶಿಷ್ಯನು ಬಯಸುವ ಅತ್ಯಮೂಲ್ಯ ಆಸ್ತಿಯೆಂದರೆ ಅದು ಗುರುಕೃಪೆ ಮಾತ್ರ.